ಅವರು ಡಿಸಿ, ಎಡಿಸಿ ಸಹಿ ಫೋರ್ಜರಿ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಲು ಮುಂದಾಗಿದ್ದರು. ನಗರಾಭಿವೃದ್ಧಿ ಕೋಶದ ಎಫ್ಟಿಒ ಹಾಗೂ ಹೊರಗುತ್ತಿಗೆ ನೌಕರರು ಸೇರಿಕೊಂಡು ಈ ಕೃತ್ಯ ಎಸಗಿದ್ದು, ಇದೀಗ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾಗಿದ್ದರೆ ವಂಚನೆ ಬಯಲಾಗಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಡಿಸಿ, ಎಡಿಸಿ ಫೋರ್ಜರಿ ಸಹಿ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ. ನಗರಾಭಿವೃದ್ಧಿ ಕೋಶದ ಸಿಬ್ಬಂದಿಗಳಿಂದ ಕೃತ್ಯ. ಪೊಲೀಸರಿಂದ ಆರೋಪಿಗಳ ಬಂಧನ. ಈ ಫೋಟೋದಲ್ಲಿ ಇರುವವರೇ ನೋಡಿ, ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕನ್ನ ಹಾಕಿದ ಖತರ್ನಾಕ್ ಕಿಲಾಡಿಗಳು. ಹೌದು, ಇವರೆಲ್ಲ ಸೇರ್ಕೊಂಡು ಜಿಲ್ಲಾಧಿಕಾರಿಗಳು ಹಾಗೂ ಅಪಾರ ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಕೀಗಳನ್ನು ಕದ್ದು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಸಿಟಿ ಲೆವೆಲ್ ಟೆಕ್ನಿಕಲ್ ಸೆಲ್ ಸಿಬ್ಬಂದಿಗಳ ವೇತನದಲ್ಲಿ ನಕಲಿ ಬಿಲ್ ಸಿದ್ಧಪಡಿಸಿ 15 ಲಕ್ಷ ರೂಪಾಯಿ ಹಣ ಎಗರಿಸಲು ಸ್ಕೆಚ್ ಹಾಕಿದ್ರು. 6 ಜನರು ಸೇರಿಕೊಂಡು ಪ್ಲಾನ್ ರೂಪಿಸಿದ್ದು. ಈ ಬಗ್ಗೆ ನಗರಾಭಿವೃದ್ಧಿ ಕೋಶದ ನಿರ್ದೇಶಕಿ ರೇಷ್ಮಾ ಹಾನಗಲ್ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಈ ಬಗ್ಗೆ ದೂರು ದಾಖಲಿಸಿಕೊಂಡು ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೌಸಿಂಗ್ ಇಂಜಿನಿಯರ್ ವಿನಯ್ ಶರ್ಮಾ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಹೊರಗುತ್ತಿಗೆ ನೌಕರ ವಿಜಯ್ ಕುಮಾರ್, ಸಾಮಾಜಿಕ ತಜ್ಞ ಬಸವರಾಜ್, ನಗರಾಭಿವೃದ್ಧಿ ಕೋಶದ ಎಫ್ಡಿಎ ಮೆಹಬೂಬ್ ಭಾಷಾ, ವಿಎಂಎಚ್ ಎಂಟರ್ಪ್ರೈಸಸ್ನ ಮಾಲೀಕ ವೆಂಕಟೇಶ್ ಎಂಬುವರನ್ನ ಬಂಧಿಸಿದ್ದು, ನಗರಾಭಿವೃದ್ಧಿ ಕೋಶದ ಡಾಟಾ ಎಂಟ್ರಿ ಆಪರೇಟರ್ ಸೈಯದ್ ಸಾದಿಕ್ ತಲೆ ಮರೆಸಿಕೊಂಡಿದ್ದಾನೆ. 3/2026 ನಮ್ಮ ಕಚೇರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಏನಂತಂದ್ರೆ ಅದು ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಯವರ ಸಿಗ್ನೇಚರನ್ನು ಫೋರ್ಜರ್ ಮಾಡಿ ಟ್ರೆಜರಿಗೆ 15 ಲಕ್ಷ ರೂಪಾಯಿದು ಒಂದು ಬಿಲ್ಲನ್ನು ಕಳಿಸಿದ್ದಿತ್ತು. ಸೊ ಟ್ರೆಜರಿಗೆ ಹೋದಾಗ ಟ್ರೆಜರಿನಲ್ಲಿ ಅದು ಪರಿಶೀಲನೆ ಮಾಡಿ ಇದು ಸಿಗ್ನೇಚರ್ ವ್ಯತ್ಯಾಸ ಇದೆ ಡಿ ಸಿದು ಮತ್ತು ಎ ಡಿ ಸಿದು ಅಂತೇಳಿ ಅವ್ರಿಗೆ ಅನುಮಾನ ಬಂದಾಗಿ ನನ್ನ ಜೊತೆ ಮಧ್ಯಾಹ್ನ ಅದನ್ನು ಪರಿಶೀಲನೆಗೆ ವಾಪಸ್ಸು ತಂದಾಗ ನಾನು ಅದನ್ನು ಪರಿಶೀಲನೆ ಮಾಡಿ ನೋಡಿದೆ, ಅದು ಖಂಡಿತ ಅದು ನಮ್ಮ ಸಿಗ್ನೇಚರ್ ಸಹಿ ಅಲ್ಲ, ಅದು ಫೋರ್ಜರಿ ಮಾಡಿದ್ದಾರೆ ಕಚೇರಿನಲ್ಲಿ ಅಂತ ಗೊತ್ತಾಗಿ ಸೆಕ್ಷನ್ಲಿದ್ದಂಥ ನಮ್ಮ ಡಿಜಿಟಲ್ ಕಾರ್ಡನ್ನು, ಡಿಜಿಟಲ್ ಸಿಗ್ನೇಚರ್ ಕೀಯನ್ನು ಲಾಕರಿಂದ ಬೆಳಗ್ಗೆ 6:32 ಕಚೇರಿಯನ್ನು ಲಾಕರ್ ಓಪನ್ ಮಾಡಿ ಆ ಕೀನ ತೊಗೊಂಡು ಅದನ್ನು ಬಳಸ್ಕೊಂಡು ಡಿಜಿಟಲ್ ಪ್ರಿಂಟ್ ಮಾಡಿ ಅದಕ್ಕೆ ಬಿಲ್ಲನ್ನು ಒಂದು VHM ಎಂಟರ್ಪ್ರೈಸಸ್ ಅಂತ JCR ಎಕ್ಸ್ಟೆನ್ಷನಲ್ಲಿ ಒಂದು ಮಟೀರಿಯಲ್ ಸಪ್ಲೈ ಏಜೆನ್ಸಿ ಇದೆ. ಸೊ ಅವ್ರ ಕಡೆಯಿಂದ ಬಿಲ್ ಜನ್ರೇಟ್ ಮಾಡಿಸಿ, ಸೊ ಇವರು ನೆನ್ನೆ ದಿವಸ ಅದನ್ನು ಒಂದು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಸಿಗ್ನೇಚರ್ ಫೋರ್ಜರಿ ಮಾಡಿ ಡಿ ಸಿದು ಮತ್ತು ಎ ಡಿ ಸಿದು ಟ್ರೆಜರಿಗೆ ಸಬ್ಮಿಟನ್ನು ಮಾಡಿದ್ದಾರೆ. ಸೊ ಅದು ನಾವು ತನಿಖೆ ಮಾಡಲಾಗೆ ಗೊತ್ತಾಯಿತು, ಅದು 3 ಜನ CLTC ಅಂತ ಒಂದು ನೇಮಕಾತಿ ಆದಂಥ ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದಾರೆ ನಮ್ಮಲ್ಲಿ DUDCನಲ್ಲಿ. ಸೊ ಅವರು ಒಂದು ಫೈನಾನ್ಸ್ ಇರ್ಬೋದು ಮತ್ತು ಹೌಸಿಂಗ್ ಇರ್ಬೋದು, ಇದನ್ನು ಮಾನಿಟರ್ ಮಾಡ್ತಾರೆ, ನೋಡ್ಕೊಳ್ತಾರೆ. ಮಾರ್ಚ್ 12ರಂದು ಕಂದಾಯ ಇಲಾಖೆಗೆ ಅಕ್ರಮ ಪ್ರವೇಶ ಮಾಡಿದ ಡೇಟಾ ಎಂಟ್ರಿ ಆಪರೇಟರ್ ಸೈಯದ್ ಸಾದಿಕ್ ಕಳ್ಳತನದಿಂದ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿಯ DSC ಕೀ ತೆಗೆದುಕೊಂಡು DDO ಮತ್ತು ಮೇಲು ಸಹಿಗಳನ್ನು ಫೋರ್ಜರಿ ಮಾಡಿಕೊಂಡಿದ್ದಲ್ಲದೆ ಜಿಲ್ಲಾಧಿಕಾರಿಯ DSC ಕೀಯನ್ನು ದುರುಪಯೋಗಪಡಿಸಿಕೊಂಡು ಬಿಲ್ಗಳನ್ನು ಖಜಾನೆಗೆ ಸಲ್ಲಿಸಿದ್ದಾರೆ. ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಬಿಲ್ ಸಲ್ಲಿಸಿದ್ದು, ಖಜಾನೆ ಇಲಾಖೆ ಅಧಿಕಾರಿಗಳು ಬಿಲ್ ಪರಿಶೀಲನೆ ನಡೆಸಿದಾಗ ಮೇಲ್ನೋಟಕ್ಕೆ ಸಹಿ ನಕಲು ಆಗಿರೋದು ಗೊತ್ತಾಗಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಬಿಲ್ ಹಾಗೂ ಡಿಸಿ ಕಚೇರಿಯಲ್ಲಿನ ಸಿಸಿ ಕ್ಯಾಮೆರಾ ದೃಶ್ಯ ಪರಿಶೀಲಿಸಿದಾಗ ಕೃತ್ಯ ಬಯಲಾಗಿದೆ. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಸಮಗ್ರ ತನಿಖೆಗೆ ಸೂಚಿಸಿದ್ದಾರೆ. ಸದ್ಯ ಪೊಲೀಸರು ತಲೆಮರೆಸಿಕೊಂಡಿರುವ A1 ಆರೋಪಿ ಸೈಯದ್ ಸಾದಿಕ್ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಸೈಯದ್ ಸಾದಿಕ್ ಅನ್ನೋಂಥ ಔಟ್ಸೋರ್ಸ್ ಒಬ್ಬ ಎಂಪ್ಲಾಯಿ, ಸುಮಾರು 18-20 ವರ್ಷದಿಂದ ನಮ್ಮ DUDC ಸೆಕ್ಷನಲ್ಲಿ ಕೆಲಸ ಮಾಡ್ತಾನೆ. ಆತನ ಕಂಪ್ಯೂಟರ್ನಲ್ಲಿ ಆತ 6 ಗಂಟೆಗೆ ಬಂದು ಓಪನ್ ಮಾಡಿ ಕೀನ ತೆಗೆದು CTCಯನ್ನು ಜನರೇಟ್ ಮಾಡಿದ್ದು ನಮಗೆ ಗೊತ್ತಾಯಿತು. ಸೊ ಅದಕ್ಕೆ ಸಹಕರಿಸಿದಂಥ ಮಹಮ್ಮದ್ ಭಾಷಾ ಅಂತ FDA ನಮ್ಮ ರೆಗ್ಯುಲರ್ ಸ್ಟಾಫು DUDC ಸೆಕ್ಷನ್ನಿಂದ ಆತ ಒಬ್ಬ, ಮತ್ತು ಈ 3 ಜನ ಯಾರು ಆನ್ರೇರಿಯನ್ನ ತಗೊಳ್ಳಿಕ್ಕೋಸ್ಕರ ಬಿಲ್ಲನ್ನು ಜನರೇಟ್ ಮಾಡಿದ ಆ 3 ಜನ, ಜೊತೆಗೆ JCR ಎಕ್ಸ್ಟೆನ್ಷನ್ನಿಂದ ಇದ್ದಂಥ VHMನ ಎಂಟರ್ಪ್ರೈಸಸ್ನ ಮಾಲೀಕ ಆದಂಥ ವೆಂಕಟೇಶ್ ಅಂತ ಒಬ್ಬ ವ್ಯಕ್ತಿ. ಸೊ ಆತ ಬಿಲ್ಲನ್ನು ಏನು ಫೇಕಾಗಿ ಇವರಿಗೆ ಕೊಟ್ಟಿದ್ದ ಆತ. ಸೊ ಇಷ್ಟು ಜನಗಳನ್ನು ನಾವು ತನಿಖೆ ಮಾಡಿ ನೆನ್ನೆ ಅಷ್ಟು ಜನಗಳ ಮೇಲೆ ಒಂದು FIR ನಾವು ಈಗಾಗಲೇ ದಾಖಲು ಮಾಡಿದ್ದೀವಿ.
ಸೊ DDC ಸೆಕ್ಷನ್ನಿಂದ FIR ದಾಖಲಾಗಿದೆ ಮತ್ತು ಅವರನ್ನು ಅಷ್ಟು ಜನನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಬಿಕಾಸ್ ಅವರೇ ಅದನ್ನು ಮಾಡಿದ್ದು ಅಂತೇಳಿ ನಮಗೆ CCTV ಫುಟೇಜಿಂದ ಮತ್ತು ಅವರು ಸಬ್ಮಿಷನ್ ಮಾಡಿರೋಂಥ ಡಾಕ್ಯುಮೆಂಟಿಂದ ಗೊತ್ತಾಗಿ ಅಷ್ಟೊಂದು ಜನದ ಮೇಲೆ ನಾವು ಆ್ಯಕ್ಷನನ್ನು ಇನಿಷಿಯೇಟ್ ಮಾಡಿದ್ದೀವಿ ಮತ್ತು FIR ಕೂಡ ಮಾಡಿದ್ದೀವಿ. ಜೊತೆಗೆ ರೆಗ್ಯುಲರ್ ಎಂಪ್ಲಾಯ್ ಏನಿದೆ FDA ಅವನ ಮೇಲೆ ಅಮಾನತುಗೊಳಿಸಿ ಆದೇಶವನ್ನು ಕೂಡ ನಾನು ಇವತ್ತು ಮಾಡ್ತಾಯಿದ್ದೀನಿ. ಅದರ ರ್ಯಾಟಿಫಿಕೇಷನ್ ಗೌರ್ಮೆಂಟ್ ಕೂಡ ಕಳಿಸ್ತಾ ಇದ್ದೀನಿ. ಜೊತೆಗೆ ಔಟ್ಸೋರ್ಸ್ ಎಂಪ್ಲಾಯೀಸ್ ಏನಿದೆ ಅವ್ರನ್ನ ಅಷ್ಟು ಜನನ ಟರ್ಮಿನೇಟ್ ಮಾಡಿ ಈಗಾಗಲೇ ತೆಗೆದಾಗಿದೆ ಮತ್ತು ಅವ್ರ ಮೇಲೆ ಕ್ರಮವನ್ನು ಕೂಡ ನಾವು ತೊಗೊಂಡಿದ್ದೀವಿ. ನನಗೆ ಡೌಟ್ ಏನಂತಂದರೆ, ಈಗ ಇವರು ನಮ್ಮ ಆಫೀಸಲ್ಲಿ ಕಚೇರಿನಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಇವತ್ತು ಮಾತ್ರ ಮಾಡಿದ್ದಾರೆ, ಹಿಂದೆ ಏನಾದರೂ ಈ ಥರ ಮಾಡಿದ್ದಿರ್ಬೋದು ಅನ್ನೋದನ್ನು ಕೂಡ ನಾವು ಹೆಚ್ಚಿನ ತನಿಖೆಗೆ ನಾವು ಹೇಳಿದ್ದೀವಿ ಮತ್ತು ಅದನ್ನು ಪರಿಶೀಲನೆ ಕೂಡ ಮಾಡಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ DC ADCಯ ಸಹಿಯನ್ನೇ ನಕಲು ಮಾಡಿ ನಕಲು ಬಿಲ್ ತಯಾರಿಸಿ ಲಕ್ಷಾಂತರ ರೂಪಾಯಿ ಲಪಟಾಯಿಸಲು ಹೊರಟಿದ್ದ ಗ್ಯಾಂಗ್ ಇದೀಗ ಅಂಧರಾಗಿದ್ದು ಮತ್ತೋರ್ವ ಆರೋಪಿಗೆ ಹುಡುಕಾಟ ನಡೆಸಲಾಗುತ್ತಿದೆ. ಏನೇ ಆಗಲಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಈ ವಂಚನೆ ಸದ್ಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ.